ಹಾಗಾದ್ರೆ ಫಾರ್ ಎಕ್ಸಾಂಪಲ್ 100 ಕೆಜಿ ಗಂಧದ ಎಣ್ಣೆ ತಯಾರು ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟು ಕೆಜಿ ಬೇಕಾಗುತ್ತೆ ಮೇಡಮ್ ಗಂಧದ ರಾ ಮೆಟೀರಿಯಲ್ಸ್ ಹಾಗಾದ್ರೆ? ಟನ್ನು ನೀವು ಇಮ್ಯಾಜಿನ್ ಮಾಡ್ಕೋಬಹುದು. ಪರ್ಸೆಂಟೇಜ್ ಮೀನ್ಸ್ ಅದ್ರಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ತುಂಬಾ ಲಾಂಗ್ ಪ್ರೋಸೆಸ್. ಹಾಗಾದ್ರೆ ನಾವ್ ಇವಾಗ ರೈತರು ಅನ್ಕೊಂಡಿರ್ತಾರೆ ನಾವ್ ಇಷ್ಟು ಕೆಜಿಗೆ ಗಂಧ ಮಾರದು ಅಂದ್ರು ಕೂಡ ನೀವು ಇಲ್ಲಿ ಗಂಧದ ಎಣ್ಣೆ ತಯಾರು ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಒಂದ್ 3% ಅಷ್ಟೇ ನಿಮ್ಗೆ ಸಿಗೋದು. 100 ಅಲ್ಲಿ 3% ನಿಮ್ಗೆ ಎಣ್ಣೆ ಸಿಗುತ್ತೆ. 100% ನೀವು ರಾ ಮೆಟೀರಿಯಲ್ಸ್ ಗಂಧ ಹಾಕಿದ್ರೆ 3% ಅಷ್ಟು ಪ್ರೊಸೆಸ್ ಇರುತ್ತೆ. ಅದ್ರಲ್ಲೂ 15 ದಿನ ತಗೊಳುತ್ತೆ ಅಂತ ಹೇಳ್ತಿದ್ರೆ ನೆಕ್ಸ್ಟ್ ಪ್ರೊಸೆಸ್ ನೋಡ್ಬೋದಾ? ಹೇಳಿದ್ನಲ್ಲ, ಈ ಸ್ಟ್ರಕ್ಚರ್ಸ್ ಏನ್ ಹೇಳ್ತೀವಲ್ಲ ವರ್ಟಿಕಲ್ ಸ್ಟ್ರಕ್ಚರ್ಸ್, ದೀಸ್ ಆರ್ ಕಂಡೆನ್ಸರ್ಸ್. ಸೊ ಅದೇನು ನಾವು ಪೌಡರ್ ಬಾಯ್ಲ್ ಮಾಡಿದಾಗ ಆಯಿಲ್ ಲಿಬರೇಟ್ ಆಗುತ್ತಲ್ಲ, ದಟ್ ವಿಲ್ ಬಿ ಕಲೆಕ್ಟೆಡ್ ಇನ್ ದ ಕಲೆಕ್ಟಿಂಗ್ ಪಾಟ್ಸ್. ಇಲ್ಲಿ ಮೈನ್ ಔಟ್ಪುಟ್ ಇಲ್ಲಿ. ಹೌದು ಔಟ್ಪುಟ್ ಇಲ್ಲಿ. But in the collecting pots, water will be there. So whatever the oil liberated there, it will float on the surface of the water. ಅಂದ್ರೆ ನೀರಲ್ಲಿ ಸಪರೇಟ್ ಆಗಿ ಎಣ್ಣೆ ತೇಲುತ್ತೆ. ಹೌದು, ತೇಲ್ತಾ ಇರುತ್ತೆ. ಬಿಕಾಸ್ viscosity of oil is more than that of water. So it floats on the surface. ಅದೇನು ಕಲೆಕ್ಟ್ ಆಗುತ್ತಲ್ಲ ಅಷ್ಟು ಆಯಿಲ್ ನ ನಾವು ಸ್ಕೂಪಿಂಗ್ ಪರ್ಪಸ್ ಇಂದ ಸಪರೇಟ್ ಮಾಡ್ಕೋತೀವಿ. It will be collected and it will be handed over to stores. ಅಂದ್ರೆ ಇದ್ರಲ್ಲೇ ಬಿಡಲ್ಲ, ಒನ್ ಟೈಮ್ ಗೆ ಇಷ್ಟ ಆಗುತ್ತೆ ಅಂತ ಬಿಡಲ್ಲ. 2 shifts ಅಲ್ಲಿ ಆಗುತ್ತೆ. ಮಾರ್ನಿಂಗ್ ಶಿಫ್ಟ್ ಅಂಡ್ ಆಲ್ಸೋ ಇನ್ ದ ಈವ್ನಿಂಗ್ ಶಿಫ್ಟ್.